ಬಸ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಟೈರ್ ಬ್ಲಾಸ್ಟ್ ಆಗೋ ಮೂಲಕ ಬೆಂಕಿಗಾಹುತಿಯಾಗಿದೆ ಇಡೀ ಬಸ್. ಅದರಲ್ಲಿ ಪ್ರಯಾಣ ಬೆಳೆಸಿದ ಅಷ್ಟೂ ಜನ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಮಧ್ಯರಾತ್ರಿ ನಡೆದಂತ ಘಟನೆ ಇದು. ಮಧ್ಯರಾತ್ರಿಯಲ್ಲಿ ಭಾರಿ ಬಸ್ ದುರಂತ ಒಂದು ತಪ್ಪಿದೆ. ಮಧ್ಯರಾತ್ರಿಯಲ್ಲಿ ನಡೆದಂತಹ ಘಟನೆ. ಬಟ್ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ರಾತ್ರೋರಾತ್ರಿ ಚಲಿಸುತ್ತಿದ್ದ ಬಸ್ನಲ್ಲೇ ಟೈರ್ ಬ್ಲಾಸ್ಟ್ ಆಗೋ ಮೂಲಕ ಬೆಂಕಿ ಅವಘಡ ಸಂಭವಿಸಿದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪರಿಸ್ಥಿತಿ. ರಾತ್ರಿ ಚಲಿಸ್ತಾ ಇದ್ದಂತ ಬಸ್ನಲ್ಲಿ ಅಗ್ನಿ ಅವಘಡ ಯಾತಕ್ಕಾಗಾಯ್ತು ಅಂದ್ರೆ ಟೈರ್ ಬ್ಲಾಸ್ಟ್ ಆಯ್ತಂತೆ. ಆ ಕಾರಣಕ್ಕೆ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಆ ಬಸ್ನಲ್ಲೂ ಕೂಡ ಸಾಕಷ್ಟು ಜನ ಪ್ರಯಾಣಿಕರಿದ್ರು. ಬಟ್ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ತಕ್ಷಣ ಕೆಳಗಿಳಿದು ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ನಾವು ಎಷ್ಟೇ ಗೋಳಾಡಿದ್ರು ಕೂಡ, ಅರ್ಚಾಡಿದ್ರು ಕೂಡ ಚಾಲಕ ಮಾತ್ರ ಕೇರ್ ಮಾಡ್ಲೇ ಇಲ್ಲ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ನಾವೇ ಕೆಳಗಿಳಿದು ಬಂದು ನಮ್ಮ ಪ್ರಾಣ ಉಳಿಸ್ಕೊಂಡಿದ್ದೀವಿ ಅಂತ ಪ್ರಯಾಣಿಕರು ಹೇಳ್ತಿದ್ದಾರೆ. ಚಾಲಕ ಮತ್ತು ಸಿಬ್ಬಂದಿ ನಡೆ ವಿರುದ್ಧ ಈಗ ಪ್ರಯಾಣಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೂರು ದಾಖಲಿಸಿಕೊಳ್ಬೇಕು ಅಂತ ಪ್ರಯಾಣಿಕರು ಸದ್ಯ ಪಟ್ಟು ಹಿಡಿದಿದ್ದಾರಂತೆ. ಒಂದು ಖಾಸಗಿ ಬಸ್ ಸುಟ್ಟು ಕೊರಕಲಾಗಿರುವಂತಹ ದೃಶ್ಯ. ಸೇಫ್ ಆಗಿರುವಂತಹ ಪ್ರಯಾಣಿಕರು ಕೂಡ ಈಗ ಆರೋಪಗಳನ್ನ ಚಾಲಕನ ವಿರುದ್ಧ ಮಾಡ್ತಿದ್ದಾರೆ. ಬಸ್ ಪ್ರಾಪರ್ ಕಂಡೀಷನಲ್ಲಿ ಇರಲಿಲ್ಲ. ಆಮೇಲೆ ನಮ್ಗೆ ಮೊದಲು ಸ್ಮೆಲ್ ಬಂದು ಹೋಗಿ ಡ್ರೈವರ್ ಹತ್ರ ಹೇಳಿದಾಗ ಏನಿರಲ್ಲ, ಅದು ಬರುತ್ತಿರುತ್ತೆ ಅಂತ ಹೇಳಿ ನಮ್ಗೆ ವಾಪಸ್ ಕಳಿಸಿದ್ರು. ಆಮೇಲೆ ನಮ್ಗೆ ಬೆಂಕಿ ಕಾಣ್ತು. ಬೆಂಕಿ ಕಂಡ್ಮೇಲೆ ಹೇಳಿದರು. ಆ ಬೆಂಕಿ ಕಂಡಾಗೂ ಅವರು ಹೇಳಿದ್ಮೇಲೆ 1 ಕಿಲೋಮೀಟರ್ವರೆಗೂ ಆ ಬೆಂಕಿ ಜೊತೆಗೆ ಹೋದ್ರು. ಆಮೇಲೆ ಅದು ಒಳಗಡೆನೆ ಬೆಂಕಿ ಎಲ್ಲ ಬಿತ್ತು. ನಮ್ಮ ಸೀಟ್ ಪಕ್ಕನೇ ಬೆಂಕಿ ಎಲ್ಲ ನಮ್ಗೆ ಕಾಣ್ತಿತ್ತು. ಅದೆಲ್ಲ ನೋಡಿ ಓಡಿ ಹೋಗಿ ಡ್ರೈವರ್ ಹೇಳತ್ತಿದ್ರೆ ಡ್ರೈವರಿಗೆ ಲಾಕ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ. ಅದು ಲಾಕ್ ಓಪನ್ ಎಲ್ಲರೂ ಚಿರಾಡ್ತಾರೆ. ಫುಲ್ ಹೊಗೆ ಸಫೋಕೇಶನ್ ಆಗ್ತಿದೆ. ನಮಗೆ ಉಸಿರಾಡೋಕೆ ಆಗ್ತಿಲ್ಲ, ಏನೂ ಇಲ್ಲ. ನಮ್ಮ ಬ್ಯಾಗು ಎಲ್ಲ ಅಲ್ಲೇ ಇತ್ತು. ಡೋರ್ ಓಪನ್ ಮಾಡಿ ಆಮೇಲೆ ಹೋದಾಗ 5 ನಿಮಿಷಕ್ಕೆ ಇಡೀ ಬಸ್ಸಿಗೆ ಬೆಂಕಿ ಹಚ್ಚಿ ಬ್ಲಾಸ್ಟ್ ಆಗಿಬಿಡುತ್ತೆ. ಡೀಸೆಲ್ ಟ್ಯಾಂಕ್ ಎಲ್ಲ ಇರುತ್ತಲ್ಲ ಎಲ್ಲಾಗಿ. ಆಮೇಲೆ ನಮ್ದು ಎಲ್ಲ ಥಿಂಗ್ಸ್ ಎಲ್ಲ ಹೋಯ್ತು. ಗೋಲ್ಡ್ ಇತ್ತು, ದುಡ್ಡಿತ್ತು, ಲ್ಯಾಪ್ಟಾಪ್ ಇತ್ತು. ನಮ್ದೆಲ್ಲ ಥಿಂಗ್ಸ್ ಎಲ್ಲ ಬ್ಲಾಸ್ಟ್ ಆಗಿ ಹೋಯ್ತು. ಡ್ರೈವರು ಇಬ್ಬರು ಇರಲಿಲ್ಲ. ನೈಟ್ ಜರ್ನಿ ಅಂದರೆ ಕಂಪಲ್ಸರಿ ಇಬ್ಬರು ಡ್ರೈವರ್ ಇರಲೇಬೇಕು. ಬರೀ ಸಿಂಗಲ್ ಡ್ರೈವರ್ ಇದ್ದರು. ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷ್ ನೈಟ್ 10:30ಗೆ ಗ್ರೀನ್ ಲೈನಲ್ಲಿ ಬರುವಾಗ 10:30 ಆಗಿತ್ತು. ಬಿಟ್ಟಾಗ ಅಲ್ಲಿ ಬೆಂಕಿ ಕಾಣಿಸಿದ್ದು ಮಧ್ಯರಾತ್ರಿ 3 ಗಂಟೆಗೆ. 1 ಅವರ್ 1 ಕಿಲೋಮೀಟರ್ ಬೆಂಕಿ ಕಾಣಿಸ್ಕೊಂಡ್ಮೇಲೆ ಡ್ರೈವರ್ ಬಸ್ಸೇ ಸ್ಟಾಪ್ ಮಾಡಿಲ್ಲ. ಆ ಡೋರ್ ತೆಗೆಯಕ್ಕೂ ತಯಾರಿಲ್ಲ ಅವನು. ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಡೋರಿಗೆ ನಿಂತರೂ ಡೋರ್ ಓಪನ್ ಮಾಡಿಲ್ಲ ನಮ್ಮದು. ಆಮೇಲೆ ಹೊಗೆಯಿಂದ ಎಲ್ಲರೂ ಕೆಮ್ಮು ಎಲ್ಲ ಉಸಿರುಗಟ್ಟಿದಂಗೆ ಹಾಕತ್ಬಿಟ್ಟಿತ್ತು. ಅದೇನೋ ದೈವಕ್ಕ ಆಂಟಿಯವರಿದ್ರು ಒಬ್ಬರು, ಅವರೇನೋ ಓಪನ್ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು 3 ಮಿನಿಟ್ಸ್ಗೆ ಬಸ್ಸೆಲ್ಲ ಬ್ಲಾಶ್. ಎಲ್ಲ ವಸ್ತುಗಳು ಸುಟ್ಟೋಗಿದೆ. ನಮ್ಮದು ಬಂಗಾರ ಸುಟ್ಟಿದೆ. ಬ್ಯಾಗ್ ಎಲ್ಲ, ಬಟ್ಟೆ, ಬಂಗಾರ, ದುಡ್ಡು ಎಲ್ಲನೂ ಸುಟ್ಟೋಗಿದೆ ಸರ್. ಚಿಕ್ಕ ಮಕ್ಕಳು ಅವು ತೆಳಗಡೆ ಇಟ್ಟಿದ್ರು ಸರ್. ಅವೆಲ್ಲ ವಸ್ತುಗಳನ್ನು ಅವನ್ನೆಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿದ್ರು. ಹಾಗಾಗಿ ಅವು ನಮ್ಗೆ ತೆಗೊಳಕ್ಕಾಗಲಿಲ್ಲ. ನಾವಂದೇ ನಮ್ಮ ಜೀವನ ಕಾಪಾಡ್ಕೊಂಡಿದ್ದೀವಿ ನೋಡಿ. ಏನೂ ಇಲ್ಲ. 1 ಲೀಟರ್ ಬಾಟಲ್ ನೀರಿನಿಂದ ಬೆಂಕಿನ ಆರ್ಸಕತ್ತಿದ್ದಾರೆ ಅವರು. ಅದರಿಂದ ಬೆಂಕಿ ಆರುತ್ತಾ? ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡಕತ್ತಾರೆ ಅಂದ್ರೆ ಸೇಫ್ನೆಸ್ ಇರ್ಬೇಕು ಅವರಿಗೆ. ಬಂದಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ, ತೊಗೊಳಕ್ಕೆ ರೆಡಿ ಇಲ್ಲ. ಅಲ್ಲೇ ಆಗಿದೆ ಇನ್ಸಿಡೆಂಟ್, ಅಲ್ಲೇ ಕೊಡ್ಬೇಕಂತ ಹೇಳ್ತಾರೆ. ಒಂದು ವ್ಯವಧಾನ ಇಲ್ಲ. ರೈತರು ಬರ್ತಾ ಇದ್ದಾರೆ ಬೆಂಗಳೂರಿಂದ. ಎಲ್ಲರೂ ಪ್ರಾಣಾಪಾಯದಿಂದ ಬಾರಾಗಿ ಬಂದಾರೆ. ಅವ್ರು ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ ಆಗ್ಯಾವ್ರಿ. ಆ ಲೀಸ್ಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು SHO ಬರ್ರಿ ಅಂತ ಕರೆದ್ರೂ ಬರ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ? ನೀವಾದ್ರೆ ಹೇಳ್ರಿ. ಇಲ್ಲಿ ನೋಡ್ರಿ, ಎಲ್ಲಾರ SP ಸಾಹೇಬ್ರು, ಎಲ್ಲಾರ PSI, ಎಲ್ಲಾರ CPI ಇಲ್ಲಿ ಈಗ ಒಂದು 20 ನಿಮಿಷ ಆಯಿತು. ಒಂದು ಪ್ರಯಾಣಿಕರು ಬಂದು ತಮ್ಮ ವಸ್ತುಗಳನ್ನು ಕಳ್ಕೊಂಡಂಥ ವಿವರಗಳನ್ನ ಇಲ್ಲಿ ಕೊಡ್ಲಿಕ್ಕೆ ಬಂದರೆ ಇಲ್ಲಿ SHO ಇಲ್ಲ. ಇದು ಘಟನೆ ಆಗಿದ್ದು ಅನಂತಪುರ ಏನ್ರಿ?
ಇಲ್ಲಿ ನಮ್ಮ ಬಾಮೈದಲ್ಲಿ ಇದರಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಏನು, ಹಾಗಾಗಿ ಇಲ್ಲಿ ಬಂದೀವಿ, ರಿಕ್ವೆಸ್ಟ್ ಮಾಡಕತ್ತೀವಿ, ಲೀಸ್ಟ್ ಮಾಡಿರಿ. ಒರಿಜಿನಲ್ ಮಾಸ್ ಕಾರ್ಡು ರಿಜಿಸ್ಟ್ರೇಷನ್ಗೆ ಹೋಗಿದ್ದಾರೆ ಡಾಕ್ಟ್ರ್ ಒಬ್ಬರು. ಅವರು ಎಲ್ಲ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಎಲ್ಲ ಡಿಗ್ರಿ ಗ್ರ್ಯಾಜುಯೇಷನ್ ಥರ ಡಾಕ್ಯುಮೆಂಟ್ಸ್ ಹೊಟ್ಟೋಗಿದೆ. ಇವೆಲ್ಲ ಲೀಸ್ಟ್ ಕೊಡ್ಲಿಕ್ಕೆ ಬಂದರೆ ಕೇಳಕ್ಕೆ ರೆಡಿ ಇಲ್ಲ. ನಮ್ಮಲ್ಲಿ ಬರಲ್ಲ ಜುರಿಡಿಕ್ಷನ್ನು, ಅಲ್ಲೇ ಹೋಗಿ ಕೊಡಬೇಕು ಅಂತ. ನಾವೇನಂತೀವಿ, ಲೀಸ್ಟ್ ಮಾಡಿರಿ, ಲೀಸ್ಟ್ ಮಾಡಿ ಆ ಸ್ಟೇಷನಿಗೆ ಕೊಡ್ರಿ. ನಮ್ಮದು ರಿಕ್ವೆಸ್ಟ್ ಅಷ್ಟೇ. ನಾವು ಡ್ರೈವರ್, ಆ ಗ್ರೀನ್ಲ್ಯಾಂಡ್ ಕಂಪ್ನಿ ಸರಿಯಾದ ವ್ಯವಸ್ಥೆ ಏನ್ರಿ ಬೇಸಿಕ್ ಫೀಚರ್ಸ್ ಇದು ಏನು ಇರ್ತಲ್ಲ, ಸೇಫ್ಟಿ ಫೀಚರ್ಸ್ ಏನೂ ಇಲ್ಲ ಅಂತದ್ರಲ್ಲಿ. ಫೈರ್ದು ಡ್ರೈವರ್ ಒಬ್ಬನೇ ಇದ್ದಾನಂತೆ, ಮತ್ತೆ ಮೇಡಮ್ ಹೇಳೋದ್ರ ಪ್ರಕಾರ ಡ್ರೈವರ್ ಇವರು ಫೋಟೋ ತೊಗೊಂಡಿದಾರಂತೆ, ಆ ಡ್ರೈವರೇ ಬೇರೆಯವ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ರಿ ಮೇಡಮ್. ಮಧ್ಯರಾತ್ರಿ ಚಲಿಸುತ್ತಿದ್ದಂತಹ ಬಸ್ಸಲ್ಲೇ ಇದ್ದಕ್ಕಿದ್ದಂತೆ ಹೊಗೆ ಕಾಣಿಸ್ಕೊಂಡಿದೆ. ಪ್ರಯಾಣಿಕರು ಹೋಗಿ ಚಾಲಕರ ಹತ್ರ ಹೇಳಿದ್ರಂತೆ, ಹಿಂಗ್ ಹೊಗೆ ಬರ್ತಾ ಇದೆ, ವಾಸನೆ ಬರ್ತಾ ಇದೆ ಸರ್, ದಯವಿಟ್ಟು ನಿಲ್ಲಿಸ್ಬಿಡಿ ಬಸ್ನ ಅಂತ. ಚಾಲಕ ನಿರ್ಲಕ್ಷ್ಯ ಮಾಡಿದ್ರು, ಅದು ಹಾಗೆ ಬಿಡಿ ಏನಾಗಲ್ಲ ಅಂತೆಲ್ಲ ನಿರ್ಲಕ್ಷ್ಯ ಮಾಡಿದ್ರು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅಂತ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ, ಅಂದ್ರೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ ಚಾಲಕರ ನಿರ್ಲಕ್ಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮಾತನಾಡೋದಕ್ಕೆ ಅದೇ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದ ಸಂದೀಪ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ಅವರೇ ನಮಸ್ತೆ. ನಮಸ್ತೆ, ಹೇಳಿ. ಹೇಗಾಯ್ತು ಘಟನೆ, ಏನಾಯ್ತು ಎಕ್ಸಾಕ್ಟ್ಲಿ ಆ ಟೈಮಲ್ಲಿ? ಅದು ರಾತ್ರಿ 2:30 ಆ ಟೈಮಲ್ಲಿ ಹಿಂದಿನ ಟೈರ್ ಒಂದು ಹೊಡೆದೋಗಿತ್ತು. ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂತ ಡ್ರೈವರ್ಗೆ ಹೇಳಿದ್ರೆ ಡ್ರೈವರ್ ಏನು ರೆಸ್ಪಾಂಡು ಮಾಡಿರ್ಲಿಲ್ಲ. ಹಾಗೆ ಓಡಿಸ್ತಾ ಇದ್ರು. ಅವ್ರು ಹಾಗೆ ಕಂಟಿನ್ಯೂ ಮಾಡಿದಾಗ ಲೈಟ್ ಆಗಿ ಫೈರ್ ಸ್ಟಾರ್ಟ್ ಆಗಿತ್ತು ಒಳಗಡೆ. ಮುಂದೆ ಇರೋರು ಡೋರ್ ಹೊಡೆದು ಓಪನ್ ಮಾಡಕ್ ಹೇಳ್ತಿದ್ರು, ಆದ್ರೂ ಡ್ರೈವರ್ ರೆಸ್ಪಾಂಡ್ ಆಗಿರ್ಲಿಲ್ಲ. ಸ್ವಲ್ಪ ಆದ್ಮೇಲೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಎಲ್ರು ಹೊಡೆಯೋ ಸ್ಟಾರ್ಟ್ ಮಾಡಿದ್ರೆ ಅವಾಗ ಓಪನ್ ಮಾಡಿದ್ರು. ಬಟ್ ಹಿಂದೆ ಇರೋರಿಗೆ ಆ ಫೈರ್ ದಾಟಿ ಮುಂದೆ ಹೋಗಕ್ ಆಗಿರ್ಲಿಲ್ಲ. ಹಿಂದ್ಗಡೆ ಎಮರ್ಜೆನ್ಸಿ ಎಕ್ಸಿಟ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ಬೇಸಿಕ್ಲಿ ನಾವ್ ಅಲ್ಲೇ ಇದ್ವಿ, ಫುಲ್ ಹೊಗೆ ಎಲ್ಲ ತುಂಬಿಟ್ಟಿತ್ತು. ಅದ್ಮೇಲೆ ಅಲ್ಲಿ ಕೂಡ ಚಾಲಕ ನೋಡ್ಲೇ ಇಲ್ವಾ, ಅದನ್ನ ಗಮನಿಸ್ಲೇ ಇಲ್ವಾ ನೀವು ಹೇಳೋ ತನಕನೂ? ಗಮನಿಸಿದ್ರು, ಬಟ್ ಹಿಂದೆ ಎಕ್ಸಿಟ್ ಹಿಂದೆ ಇರೋರ್ಗೆ ಆಚೆ ಹೋಗಕ್ ಆಗ್ತಿರ್ಲಿಲ್ಲ. ಹಿಂದೆ ಎಮರ್ಜೆನ್ಸಿ ಎಕ್ಸಿಟ್ ಏನು ಓಪನ್ ಆಗ್ತಿರ್ಲಿಲ್ಲ ನಮ್ಗೆ. ಅಷ್ಟು ಹೊಗೆ ತುಂಬಿಕೊಂಡಿದ್ಮೇಲೆ ಬಸ್ ಸ್ಟಾಪ್ ಮಾಡಿದ್ರು ಡ್ರೈವರ್. ಅಂಡ್ ಮುಂದೆ ಇದ್ದವರೆಲ್ಲ ಇಳ್ಕೊಂಡ್ಬಿಟ್ಟಿದ್ರ ಕೆಳಗಡೆ ಬಸ್ ನಿಲ್ಸೋಕು ಮುಂಚೆನೆ? ಇಲ್ಲ, ಫೈರ್ ಮೂವಿಂಗ್ ಇದ್ದಾಗೆ ಫೈರ್ ಬಂದಿತ್ತು. ಫೈರ್ ಸ್ಟಾರ್ಟ್ ಆಗಿದ್ಮೇಲೆ ಮುಂದೆ ಇರೋರು ಹೋಗಿ ಡ್ರೈವರ್ಗೆ ಹೇಳಿದ್ರೆ ಅವಾಗ ಅವ್ರು ನಿಲ್ಸಿ ಅವಾಗ ಮುಂದೆ ಇರೋರು ಎಷ್ಟು ಜನ ಪ್ರಯಾಣಿಕರಿದ್ರಿ ಅದ್ರಲ್ಲಿ? 37 ಮೆಂಬರ್ಸ್ ಇದ್ರು. 37 ಜನ. ಪಾಪ ಪುಟ್ ಮಕ್ಕಳೆಲ್ಲ ಇದ್ರೇನೋ? ಹೌದು, ಹಿಂದ್ಗಡೆ ನನ್ ಪಕ್ಕದ ಸೀಟಲ್ಲೇ ಇಬ್ರು ಚಿಕ್ಕ ಮಕ್ಕಳು ಇದ್ರು. ಓಕೆ, ಪಾಪ ಅವ್ರಿಗೆಲ್ಲ ಉಸಿರಾಟ ಸಮಸ್ಯೆ ಆಗ್ಬಿಟ್ಟಿದ್ರೆ ಹೆಂಗೆ ಅಂತ? ಆಲ್ಮೋಸ್ಟ್ ಲೈಕ್ ಇನ್ನೊಂದ್ ನಿಮಿಷ ಇದ್ರೆ ಅದೇ ಸಿಚುವೇಶನ್, ಎಲ್ರು ಲೈಕ್ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಿದ್ವಿ ನಾವು. ಅಲ್ಲ ಸಂದೀಪ್, ಡ್ರೈವರ್ ಬಿಟ್ಟು ಬೇರೆ ಯಾರು ಸಿಬ್ಬಂದಿ, ಈ ನಿರ್ವಾಹಕರು, ಈ ನಮ್ಗ ಸರ್ಕಾರಿ ಬಸ್ಗಳಲ್ಲಿ ಇರ್ತಾರಲ್ಲ ಆತರ ಯಾರು ಸಿಬ್ಬಂದಿ ಇರ್ಲಿಲ್ವಾ ಬೇರೆಯವರು? ಇದ್ರಲ್ಲಿ ಯೂಶಲಿ ಇಬ್ರು ಡ್ರೈವರ್ ಇರ್ಬೇಕು, ಒಬ್ರೇ ಡ್ರೈವರ್ ಇದ್ರು, ಕ್ಲೀನರು ಇರ್ಲಿಲ್ಲ. ಅವ್ರಿಬ್ರು ಇಳ್ಕೊಂಡು ಸುಮ್ನೆ 1-2 ನಿಮಿಷ ಟ್ರೈ ಮಾಡಿದ್ರು. ಎಲ್ರು ಇಳಿದ್ಮೇಲೆ ಸ್ವಲ್ಪ ಫೈರ್ ತುಂಬಾ ಜಾಸ್ತಿ ಆಯ್ತು ಅಂತ ಅಲ್ಲಿಂದ ಓಡೋಗ್ಬಿಟ್ಟಿದ್ರು. ಅದು ನಾವು ಸುಮ್ನೆ ಬೈ ಲಕ್ ಆಚೆ ಬರಕಾಗ್ತೂ ಆಯ್ತು. ಅದ್ರಿಂದ ಬಟ್ ನಾವು ವ್ಯಾಲ್ಯೂಬಲ್ಸ್ ಏನು ತೆಗಿಯಕ್ಕೂ ಆಗಿರ್ಲಿಲ್ಲ. ಆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಆಚೆ ಬಂದಿದೀವಿ ನಾವು. ಎಲ್ರು ಸೇಫ್ ಆಗಿದ್ದೀರಲ್ಲ, ಅದು ಸಮಾಧಾನ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.